ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೆರಿ ಫಸ್ಟ್ API ಎಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡಿದ್ವಿ, ಹಾಗೆಯೇ ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಮಾಡಿದ್ವಿ. ಡೇಟಾಬೇಸ್ನ ಕನೆಕ್ಟ್ ಮಾಡೋದಕ್ಕೆ ನಾವು MySQL ಡೇಟಾಬೇಸ್ನ ಯೂಸ್ ಮಾಡಿದ್ವಿ, ಅದೇ ರೀತಿ ಹೈಬರ್ನೇಟ್ ORM ಫ್ರೇಮ್ವರ್ಕ್ನ ಯೂಸ್ ಮಾಡಿದ್ವಿ. ಎಂಟಿಟಿ ಮ್ಯಾನೇಜರ್ ಅಂತ ಒಂದು ಕ್ಲಾಸ್ನ ನಾವು ಇಂಜೆಕ್ಟ್ ಮಾಡಿ ಥ್ರೂ ಆ ಎಂಟಿಟಿ ಮ್ಯಾನೇಜರ್ ಹೆಲ್ಪ್ ತೊಗೊಂಡು ನಾವು ಡೇಟಾಬೇಸಲ್ಲಿ ರೆಕಾರ್ಡ್ನ ಸೇವ್ ಮಾಡಿದ್ವಿ. ಹಾಗಾದರೆ ಬೇರೆ ಬೇರೆ ಆಪರೇಷನ್ಸ್ನ ಯಾವ ರೀತಿ ಮಾಡ್ಬೋದು, ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿಕೊಂಡು, ಹೈಬರ್ನೇಟ್ ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಆಪರೇಷನ್ಸ್ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪೋಸ್ಟ್ ಮ್ಯಾಪಿಂಗ್ನ ಕ್ರಿಯೇಟ್ ಮಾಡಿದ್ವಿ, ಬಟ್ ನಾವಿಲ್ಲಿ ಯಾವುದೇ ತರಹದ ಬೆಸ್ಟ್ ಪ್ರಾಕ್ಟೀಸಸ್ನ ಯೂಸ್ ಮಾಡಿರಲಿಲ್ಲ. ಸೊ ಇಲ್ಲೇನು ಮಾಡೋಣ ಅಂತಂದರೆ ಬೆಸ್ಟ್ ಪ್ರಾಕ್ಟೀಸಸ್ನ ಅಡಾಪ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಏನಪ್ಪ ಅಂತಂದರೆ ನಾವು ರೆಸ್ಪಾನ್ಸ್ನ ಕಳಿಸ್ಬೇಕಾದ್ರೆ ಆಲ್ವೇಸ್ ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡಬೇಕು. ಇಲ್ಲಿ ಬೈ ಡಿಫಾಲ್ಟಾಗಿ 200 ಸ್ಟೇಟಸ್ ಕೋಡ್ ಬರ್ತಾ ಇದೆ, ಬಟ್ ನಾವು ಯಾವಾಗಲೂ ಒಂದು ರಿಸೋರ್ಸ್ನ ಕ್ರಿಯೇಟ್ ಮಾಡಿದಾಗ 201 ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡ್ತೀವಿ. ಸೊ ಅದೇ ರೀತಿ ನಾವೇನು ಮಾಡೋಣ, ಇಲ್ಲಿ ಪೋಸ್ಟ್ ಮ್ಯಾಪಿಂಗ್ ಮೇಲ್ಗಡೆಗೆ ರೆಸ್ಪಾನ್ಸ್ ಸ್ಟೇಟಸ್ನ ಆ್ಯಡ್ ಮಾಡಿ HTTP ಸ್ಟೇಟಸ್ ಡಾಟ್ ಕ್ರಿಯೇಟೆಡ್ ಅಂತ ಆ್ಯಡ್ ಮಾಡೋಣ. ಸೊ ಯಾವುದೇ ಒಂದು ನ್ಯೂ ರಿಸೋರ್ಸ್ ಕ್ರಿಯೇಟ್ ಆದಾಗ 201 ಅಂತ ನಮಗೆ ಸ್ಟೇಟಸ್ ಕೋಡ್ ಡಿಸ್ಪ್ಲೇ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಇದಾದಮೇಲೆ ನಾವು ವ್ಯಾಲಿಡೇಷನ್ಸ್ನ ಮಾಡಬೇಕು. ಸೊ ವ್ಯಾಲಿಡೇಷನ್ಸ್ನ ಮಾಡಲಿಕ್ಕೆ ನಾವೇನು ಮಾಡ್ಬೋದು, ಸ್ಟೂಡೆಂಟ್ ಅನ್ನೋ ಒಂದು ಎಂಟಿಟಿಯಲ್ಲಿ ನಾವು ಇಲ್ಲಿ ಅನೋಟೇಷನ್ಸ್ನ ಆ್ಯಡ್ ಮಾಡ್ಬೋದು, ಹೈಬರ್ನೇಟ್ ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ಬೋದು. ಅದಕ್ಕೆ ನಾವು ವ್ಯಾಲಿಡೇಷನ್ ಡಿಪೆಂಡೆನ್ಸಿನ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. ಅದಕ್ಕೆ ಏನು ಮಾಡೋಣ, ನಾವಿಲ್ಲಿ ನೇಮಿಗೆ @ ಬ್ಲ್ಯಾಂಕ್ ಅನೋಟೇಷನ್ನ ಆ್ಯಡ್ ಮಾಡೋಣ. ಅದೇ ರೀತಿ ಡೇಟ್ ಆಫ್ ಬರ್ತ್ಗೆ @null ಅನೋಟೇಷನ್ನ ಆ್ಯಡ್ ಮಾಡೋಣ. ಇದನ್ನು ಆ್ಯಡ್ ಮಾಡಿದ ಮೇಲೆ ನಾವು ವ್ಯಾಲಿಡೇಷನ್ಸ್ನ ಅಪ್ಲೈ ಮಾಡಬೇಕು ಅಂತಂದರೆ ಜಸ್ಟ್ನ ರೂಲ್ಸ್ನ ಆ್ಯಡ್ ಮಾಡಿದ್ದೀವಿ. ಅದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ನಾವು @ವ್ಯಾಲಿಡ್ ಅನೋಟೇಷನ್ನ ಆ್ಯಡ್ ಮಾಡಬೇಕಾಗುತ್ತೆ ಜಸ್ಟ್ ಬಿಫೋರ್ ದ ರಿಕ್ವೆಸ್ಟ್ ಬಾಡಿ. ಅಂದರೆ ನಾವು ಜೇಸನ್ ಡೇಟಾನ ಒಂದು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡೋಕ್ಕಿಂತ ಮುಂಚೆ ನಾವು ಆ ಒಂದು ಬೀನ್ನ ವ್ಯಾಲಿಡೇಟ್ ಮಾಡ್ತಾ ಇದ್ದೀವಿ ಎಗೇನೆಸ್ಟ್ ದ ರೂಲ್ಸ್ಗೆ ಎಲ್ಲ ಮ್ಯಾಚ್ ಆಗೋ ಥರ ಇದೆ ಅಂತ ವ್ಯಾಲಿಡೇಟ್ ಮಾಡ್ತಾ ಇದ್ದೀವಿ. ಅದು ಮ್ಯಾಚ್ ಆಗಿತ್ತು ಅಂತಂದರೆ ಏನೂ ನಮಗೆ ಎಕ್ಸೆಪ್ಷನ್ ಥ್ರೋ ಆಗಲ್ಲ, ಮ್ಯಾಚ್ ಆಗಲಿಲ್ಲ ಅಂತಂದರೆ ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಓಕೆ, ಇದಾದಮೇಲೆ ನಾವಿಲ್ಲಿ ಕರೆಂಟ್ಲಿ ವಾಯ್ಡ್ನ ರಿಟರ್ನ್ ಮಾಡ್ತಿದ್ದೀವಿ. ಬಟ್ ನಾವೊಂದು ರೆಸ್ಟ್ ಸರ್ವಿಸಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯೂಶಲಿ ನಾವು ಸೇವ್ ಮಾಡಿದ ಮೇಲೆ ನಾವು ಏನು ಸೇವ್ ಮಾಡಿರ್ತೀವಲ್ಲ ಸೇಮ್ ಆಬ್ಜೆಕ್ಟ್ನೇ ನಾವು ಕ್ಲೈಂಟಿಗೆ ರಿಟರ್ನ್ ಮಾಡ್ತೀವಿ. ಅಂದರೆ ಕ್ಲೈಂಟ್ ಏನು ಕೊಟ್ಟಿದ್ನಲ್ಲ ಅದನ್ನೇ ವಾಪಸ್ ಕ್ಲೈಂಟಿಗೆ ರಿಟರ್ನ್ ಮಾಡ್ತೀವಿ. ಅದನ್ನು ನಾವೇನು ಮಾಡೋಣ, ಇಲ್ಲಿ ವಾಯ್ಡ್ ಬದಲಾಗಿ ಸ್ಟೂಡೆಂಟ್ ಅಂತ ಆ್ಯಡ್ ಮಾಡೋಣ. ಅಂದರೆ ರಿಟರ್ನ್ ಟೈಪು ಸ್ಟೂಡೆಂಟ್ನ ನಾವು ಆ್ಯಡ್ ಮಾಡೋಣ. ಸೊ ಈಗ ನಾವಿಲ್ಲಿ ರಿಟರ್ನ್ ಮಾಡಬೇಕಾದ್ರೆ ನಾವು ಅಗೈನ್ ಸ್ಟೂಡೆಂಟ್ ಆಬ್ಜೆಕ್ಟ್ನೇ ರಿಟರ್ನ್ ಮಾಡೋಣ. ಸೊ ಈ ಪರ್ಸಿಸ್ಟ್ ಆಬ್ಜೆಕ್ಟ್ ಆ್ಯಕ್ಚುಲಿ ಏನು ರಿಟರ್ನ್ ಮಾಡುತ್ತೆ ಅಂದರೆ ವಾಯ್ಡ್ ರಿಟರ್ನ್ ಮಾಡುತ್ತೆ. ನಾವೇನು ಮಾಡೋಣ, ಅದಕ್ಕೆ ರಿಟರ್ನ್ ಸ್ಟೂಡೆಂಟ್ನ ರಿಟರ್ನ್ ಮಾಡೋಣ. ಆ ಸೇಮ್ ಸ್ಟೂಡೆಂಟ್ ಆಬ್ಜೆಕ್ಟ್ನೇ ನಾವು ವಾಪಸ್ ರಿಟರ್ನ್ ಮಾಡೋಣ. ಆವಾಗ ನಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ ಆಬ್ಜೆಕ್ಟು ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ, ಅಪ್ಲಿಕೇಶನ್ನ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡಿ ಒಂದು ಸಲ ಟೆಸ್ಟ್ ಮಾಡೋಣ. ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟು ಪೋಸ್ಟ್ ಮ್ಯಾನಲ್ಲಿ ನಾವು ನೇಮ್ನ ಕಳಿಸೋದು ಬೇಡ. ನೇಮ್ನ ಕಳಿಸದೇ ಇದ್ದಾಗ ಏನಾಗುತ್ತೆ ಚೆಕ್ ಮಾಡೋಣ. ನಾನೀಗ ಜಸ್ಟ್ ಸೆಂಡ್ ಅಂತ ಕೊಡ್ತೀನಿ. ಆಟೋಮೆಟಿಕ್ಕಾಗಿ ನಮಗೆ ಎಕ್ಸೆಪ್ಷನ್ ಬಂದಿದೆ. ಸ್ಕ್ರಾಲ್ ಡೌನ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಮಸ್ಟ್ ನಾಟ್ ಬಿ ಬ್ಲ್ಯಾಂಕ್, ಅಂದರೆ ನೇಮ್ ಅನ್ನೋ ಫೀಲ್ಡು ಬ್ಲ್ಯಾಂಕ್ ಇರಬಾರ್ದು ಅಂತ ಹೇಳ್ತಿದೆ. 400 ಬ್ಯಾಡ್ ರಿಕ್ವೆಸ್ಟ್. ಸೊ ನಾವು ಯಾವಾಗಲೂ ಏನಾದರೂ ವ್ಯಾಲಿಡೇಷನ್ಸ್ನ ಥ್ರೋ ಮಾಡಿದಾಗ ನಾವು ಯಾವಾಗಲೂ 400 ಬ್ಯಾಡ್ ರಿಕ್ವೆಸ್ಟ್ ಆ ಒಂದು ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡಬೇಕು. ಇಲ್ಲಿ ಸ್ಪ್ರಿಂಗ್ ಫ್ರೇಮ್ವರ್ಕೆ ಬೈ ಡಿಫಾಲ್ಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಸೊ ನಾವೇನು ಸ್ಟೇಟಸ್ ಕೋಡ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ನಾವಿಲ್ಲಿ ವ್ಯಾಲಿಡೇಷನ್ ಮೆಸೇಜಸ್ನ ಕಸ್ಟಮೈಸ್ ಕೂಡ ಮಾಡ್ಬೋದು. ಕಸ್ಟಮೈಸ್ ಮಾಡಲಿಕ್ಕೆ ನಾವು ಹೇಳಿದ್ವಿ ಆ ಒಂದು ಎಂಟಿಟಿ ಆಬ್ಜೆಕ್ಟಲ್ಲಿ ಬ್ಲ್ಯಾಂಕ್ ಅನೋಟೇಷನ್ನು ಮತ್ತು ಎಲ್ಲಿ ವ್ಯಾಲಿಡೇಷನ್ಸ್ ರೂಲ್ಸ್ ಆ್ಯಡ್ ಮಾಡಿರ್ತೀವಲ್ಲ ಅಲ್ಲಿ ಮೆಸೇಜ್ನ ಆ್ಯಡ್ ಮಾಡ್ಬೋದು, ಕಸ್ಟಮ್ ಮೆಸೇಜ್ನ. ಫಾರ್ ಎಕ್ಸಾಂಪಲ್ ನೇಮ್ ಈಸ್ ಮ್ಯಾಂಡೇಟರಿ ಅಥವಾ ನೇಮ್ ಈಸ್ ರಿಕ್ವೈರ್ಡ್, ಯಾವುದಾದ್ರೂ ಒಂದು ಮೀನಿಂಗ್ಫುಲ್ ನೇಮ್ನ ಕೊಟ್ಟರೆ ಸಾಕು. ಅದೇ ರೀತಿ ಡೇಟ್ ಆಫ್ ಬರ್ತಿಗೆ ಮೆಸೇಜ್ನ ಆ್ಯಡ್ ಮಾಡೋಣ. ಡೇಟ್ ಆಫ್ ಬರ್ತ್ ಈಸ್ ರಿಕ್ವೈರ್ಡ್. ಇದಾದಮೇಲೆ ಸ್ಟೂಡೆಂಟ್ ಕಂಟ್ರೋಲಲ್ಲಿ ನಾವೀಗ ಸ್ಟೂಡೆಂಟ್ನ ರಿಟರ್ನ್ ಮಾಡ್ತಾ ಇದ್ದೀವಿ ಸ್ಟೋರ್ ಮಾಡಾದಮೇಲೆ. ಸೊ ಒಂದು ಸಲ ಲಾಸ್ಟ್ ಟೈಮ್ ಟೆಸ್ಟ್ ಮಾಡೋಣ ನಮಗೆ ಎಕ್ಸಾಕ್ಟಾಗಿ ರೆಸ್ಪಾನ್ಸ್ ಬರುತ್ತೋ ಇಲ್ಲೋ ಅಂಥೇಳಿ. ಅಪ್ಲಿಕೇಶನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಅಫ್ಕೋರ್ಸ್ ನಾವು ಡೆವ್ ಟೂಲ್ಸ್ ಆ್ಯಡ್ ಮಾಡಿದ್ದೀವಿ, ನಾವು ರೀಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ವಾಪಸ್ ಪೋಸ್ಟ್ ಮ್ಯಾನಿಗೆ ಹೋಗ್ಬಿಟ್ಟು ಈ ಸಲ ನೇಮ್ನ ಎಂಟರ್ ಮಾಡೋಣ. ನೇಮ್ ಅರ್ಜುನ್
2002 ಇಸ್ ದ ಡೇಟ್ ಆಫ್ ಬರ್ತ್. ಸೆಂಡ್ ಅಂತ ಕೊಟ್ಟಾಗ ನಮಗೆ ನೋಡ್ಬೋದು 201 ಕ್ರಿಯೇಟೆಡ್ ಅಂತ ಆಗಿದೆ, ಅಂದರೆ ರಿಸೋರ್ಸ್ ಕ್ರಿಯೇಟ್ ಆಗಿದೆ. ಸ್ಟೇಟಸ್ ಕೋಡ್ನ ಕರೆಕ್ಟಾಗಿ ಡಿಸ್ಪ್ಲೇ ಮಾಡ್ತಿದ್ವಿ. ಅದೇ ರೀತಿ ನೀವು ನೋಡ್ಬೋದು, ನಾವಿಲ್ಲಿ ಕಳಿಸ್ಬೇಕಾದ್ರೆ ನೇಮ್ ಮತ್ತು ಡೇಟ್ ಆಫ್ ಬರ್ತ್ನ ಮಾತ್ರ ಕಳಿಸಿದ್ವಿ. ಬಟ್ ಡೇಟಾಬೇಸಲ್ಲಿ ಆಟೋಮೆಟಿಕ್ಕಾಗಿ ID ಜನ್ರೇಟ್ ಆಗಿ ನಮಗೆ ಒಂದು ರಿಸೋರ್ಸ್ ಕ್ರಿಯೇಟ್ ಆಗಿರೋ ರೆಸ್ಪಾನ್ಸ್ ಬಂದಿದೆ. ಸೊ ಇದರಿಂದ ಕ್ಲೈಂಟಿಗೆ ಗೊತ್ತಾಗುತ್ತೆ, ಓಕೆ ರಿಸೋರ್ಸ್ ಕ್ರಿಯೇಟ್ ಆಗಿದೆ, ಅದಕ್ಕೆ ID ಕೂಡ ಜನ್ರೇಟ್ ಆಗಿದೆ, ಅದಕ್ಕೋಸ್ಕರ 201 ಕ್ರಿಯೇಟೆಡ್ ಅಂತ ಸ್ಟೇಟಸ್ ಕೋಡ್ ಕೂಡ ರಿಟರ್ನ್ ಆಗಿದೆ. ಸೊ ಈ ರೀತಿ ನಾವು ಬೆಸ್ಟ್ ಪ್ರಾಕ್ಟೀಸಸ್ನ ಅಡಾಪ್ಟ್ ಮಾಡ್ಕೋಬೇಕು. ಓಕೆ, ಈಗ ನೆಕ್ಸ್ಟ್ ಎ ಪಿ ಐನ ಕ್ರಿಯೇಟ್ ಮಾಡೋಣ. ಡೇಟಾಬೇಸಲ್ಲಿ ಈಗ 3 ರೆಕಾರ್ಡ್ಸ್ ಇದೆ. ಈ ರೆಕಾರ್ಡ್ಸ್ ನಾವು ರೀಡ್ ಮಾಡಬೇಕು ಅಂತಂದರೆ ಅಗೇನ್ ನಾವು ಸರ್ವರಿಂದ ಫೆಚ್ ಮಾಡೋದಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ತೀವಿ, HTTP ಗೆಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಆ ಗೆಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ರಿಟ್ರೀವ್ ಮಾಡ್ಬೋದು ಡೇಟಾಬೇಸಿಂದ ಅಂತ ಚೆಕ್ ಮಾಡೋಣ. ಪಬ್ಲಿಕ್, ನಾವು ರಿಟರ್ನ್ ಮಾಡ್ತಿರೋದು ಮೋರ್ ದ್ಯಾನ್ 1 ಸ್ಟೂಡೆಂಟ್ ಆಗಿರೋದ್ರಿಂದ ಅದನ್ನು ಲೀಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಅದನ್ನು ಲೀಸ್ಟ್ ಆಫ್ ಸ್ಟೂಡೆಂಟ್ ಅಂತ ತಗೊಳ್ಳೋಣ. ನೀವು ಕೋರ್ ಜಾವಾದಲ್ಲಿ ಕಲೆಕ್ಷನ್ಸ್ ಓದಿದ್ರಿ ಅಂತಂದರೆ ಗೊತ್ತಿರುತ್ತೆ ಲೀಸ್ಟ್ ಅಂದರೆ ಏನು ಅಂತೆಲ್ಲ. ಈಗ ನಾನು ರೀಡ್ ಸ್ಟೂಡೆಂಟ್ಸ್ ಅಂತ ಕೊಡ್ತೀನಿ. ಇದನ್ನು ಗೆಟ್ ಮ್ಯಾಪಿಂಗ್ ಅಂತ ಮಾಡೋಣ. ಗೆಟ್ ಮ್ಯಾಪಿಂಗ್, ಇಲ್ಲಿ ನಾವು ಗೆಟ್ ಮ್ಯಾಪಿಂಗ್ ಅಂತ ಮಾಡಿದ ಮೇಲೆ ಇಲ್ಲಿ ಮತ್ತೆ /ಸ್ಟೂಡೆಂಟ್ಸ್ ಅಥವಾ ರೀಡ್ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ನಾವು ಕ್ಲಾಸ್ ಲೆವೆಲಲ್ಲೇ ಆ್ಯಡ್ ಮಾಡಿದ್ದೀವಿ ರಿಕ್ವೆಸ್ಟ್ ಮ್ಯಾಪಿಂಗ್ನ /ಸ್ಟೂಡೆಂಟ್ಸ್ ಅಂತ. ಆ ರೀತಿ ಕ್ಲಾಸ್ ಲೆವೆಲಲ್ಲೇ ಆ್ಯಡ್ ಮಾಡಿದ ಮೇಲೆ ಮತ್ತೆ ನಾವು ಎಕ್ಸ್ಪ್ಲಿಸಿಟ್ಟಾಗಿ ಮೆಥಡಿಗೆ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂತಂದರೆ ಇಲ್ಲೂ ಕೂಡ ಸ್ಟೂಡೆಂಟ್ಸ್ URI ಪಾತ್ ಇರುತ್ತೆ, ಇಲ್ಲೂ ಕೂಡ ಸ್ಟೂಡೆಂಟ್ಸೇ ಇರುತ್ತೆ. ಬಟ್ ಇವೆರಡರದ್ದು HTTP ಮೆಥಡ್ಡು ಡಿಫ್ರೆಂಟ್ ಆಗಿದೆ. ಸೊ ಮೆಥಡಿಂದ ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ, ರಿಟರ್ನ್ ಮಾಡಬೇಕು. ನಾವೀಗ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ನ ರೀಡ್ ಮಾಡಲಿಕ್ಕೆ ಎಂಟಿಟಿ ಮ್ಯಾನೇಜರ್ನ ಹೆಲ್ಪ್ ತೊಗೊಳ್ತೀವಿ. ಡಾಟ್, ಇಲ್ಲಿ ನಾವು ಯಾವುದೇ ತರಹದ ನಮಗಿಲ್ಲಿ ಮೆಥಡ್ ಇಲ್ಲ, ಫೈಂಡ್ ಅಂತ ಇದೆ, ಫೈಂಡ್ ಆಲ್ ಅಂತ ಯಾವುದೇ ಥರ ಒಂದು ಮೆಥಡ್ ಇಲ್ಲ ಇಲ್ಲಿ ನಮಗೆ. ಸೊ ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ವಿ ವಿಲ್ ಯೂಸ್ ಎಂಟಿಟಿ ಮ್ಯಾನೇಜರ್ ಡಾಟ್ ಕ್ರಿಯೇಟ್ ಕ್ವೆರಿ ಅಂತ ಮೆಥಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು HQL ಕ್ವೆರಿನ ಬರಿತೀವಿ. ನಾವು ಹೆಂಗೆ SQL ಯೂಸ್ ಮಾಡಬೇಕಾದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ಗೆ ಒಂದು ಕ್ವೆರಿ ಬರಿತೀವಲ್ಲ, ಅದೇ ರೀತಿ ಹೈಬರ್ನೇಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು HQL ಕ್ವೆರೀಸ್ನ ಬರಿತೀವಿ. ಸಿಮಿಲರ್ ಟು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಥರನೇ. ಬಟ್ ನಾವು ಆ ಕ್ವೆರಿ ಬರಿಬೇಕಾದ್ರೆ ಪ್ರತಿಯೊಂದೂ ನಾವು ಕ್ಲಾಸನ್ನು ರೆಫರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ನಾವು SQL ಬರೆದ್ವಿ ಅಂತಂದರೆ ಅಲ್ಲಿ ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಬಟ್ ಇಲ್ಲಿ ಎಂಟಿಟಿ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಓಕೆ, ಹಾಗಾದರೆ ಕ್ರಿಯೇಟ್ ಕ್ವೆರಿ, ಇಲ್ಲಿ ನಾವು ಫಸ್ಟು ಕ್ವೆರಿನ ಪಾಸ್ ಮಾಡಬೇಕು. ಯಾವುದು? HQL ಕ್ವೆರಿ. HQL ಕ್ವೆರಿ ಬರೀಬೇಕಾದ್ರೆ ನಾವು ಸೆಲೆಕ್ಟ್ ಸ್ಟಾರ್ ಆ ಥರ ಎಲ್ಲ ಯೂಸ್ ಮಾಡಲ್ಲ. ಡೈರೆಕ್ಟಾಗಿ ನಾವು ಫ್ರಮ್ಮಿಂದ ಸ್ಟಾರ್ಟ್ ಮಾಡ್ತೀವಿ. ಫ್ರಮ್ ಫಾಲೋಡ್ ಬೈ ಕ್ಲಾಸ್ ನೇಮ್. ಯಾವ ಕ್ಲಾಸ್ ನೇಮಿಂದ ನಾವು ಡೇಟಾನ ರಿಟ್ರೀವ್ ಮಾಡಬೇಕು ಅಂದರೆ ಹೈಬರ್ನೇಟಿಗೆ ನಾವು ಟೇಬಲ್ಲಿಗೆ ಯಾವೊಂದು ಜಾವಾ ಆಬ್ಜೆಕ್ಟ್ನ ಮ್ಯಾಪ್ ಮಾಡಿದ್ದೀವಿ, ನಾವು ಸ್ಟೂಡೆಂಟ್ ಅನ್ನೋ ಒಂದು ಜಾವಾ ಆಬ್ಜೆಕ್ಟ್ನ ಮ್ಯಾಪ್ ಮಾಡಿದ್ದೀವಿ. ಸೊ ಆ ಒಂದು ಸ್ಟೂಡೆಂಟ್ ಆಬ್ಜೆಕ್ಟಿನ ಕ್ಲಾಸ್ ನೇಮ್ನ ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕು. ಫ್ರಮ್ ಸ್ಟೂಡೆಂಟ್ ಅಷ್ಟೇ. ಇದಾದಮೇಲೆ ಕಾಮ ಹಾಕಿ ನಾವು ಯಾವ ಕ್ಲಾಸಿಗೆ ಇದನ್ನು ಮ್ಯಾಪ್ ಮಾಡಿದ್ದೀವಲ್ಲ ಆ ಕ್ಲಾಸ್ ನೇಮ್ನ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಎಗೈನ್ ವಿ ಆರ್ ಮ್ಯಾಪಿಂಗ್ ಇಟ್ ಇಂಟು ಸ್ಟೂಡೆಂಟ್. ಹೌದಾ? ಸ್ಟೂಡೆಂಟ್ ಡಾಟ್ ಕ್ಲಾಸ್ ಅಂತ ಕೊಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ವಿ ಅಂತಂದರೆ ಈ ಕ್ರಿಯೇಟ್ ಕ್ವೆರಿನ ನೀವು ರಿಟರ್ನ್ ಟೈಪ್ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ಸ್ ಎ ಟೈಪ್ಡ್ ಕ್ವೆರಿ. ಈ ಟೈಪ್ಡ್ ಕ್ವೆರಿನ ರಿಟರ್ನ್ ಮಾಡುತ್ತೆ. ಬಟ್ ನನಗೆ ಬೇಕಾಗಿರೋದು ಇಲ್ಲಿ ಲೀಸ್ಟ್. ಸೊ ಅದನ್ನು ಲೀಸ್ಟಿಗೆ ಕನ್ವರ್ಟ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಗೆಟ್ ರಿಸಲ್ಟ್ ಲೀಸ್ಟ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಗೆಟ್ ರಿಸಲ್ಟ್ ಲೀಸ್ಟ್ನ ಕಾಲ್ ಮಾಡಿದಾಗ ನಮಗೆ ಆ ಸ್ಟೂಡೆಂಟಲ್ಲಿರೋ ಎಲ್ಲ ಡೀಟೇಲ್ಸ್ಗಳು ಒಂದು ಲೀಸ್ಟಾಗಿ ರಿಟರ್ನ್ ಆಗುತ್ತೆ. ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಜಸ್ಟ್ ಇಲ್ಲಿ ರಿಟರ್ನ್ ಅಂತ ಮಾಡ್ತೀನಿ. ಓಕೆ, ರಿಮೆಂಬರ್ ನಾವು ಡೇಟಾಬೇಸಿಂದ ರಿಟ್ರೀವ್ ಮಾಡ್ತಿದ್ವಿ ಅಂತಂದಾಗ ಕ್ರಿಯೇಟ್ ಕ್ವೆರಿ ಅಂತ ಮೆಥಡ್ನ ಕಾಲ್ ಮಾಡ್ತೀವಿ. ಕ್ರಿಯೇಟ್ ಕ್ವೆರಿ ಏನಕ್ಕೆ ಬರಿತೀವಪ್ಪ, ಏನಕ್ಕೆ ಕಾಲ್ ಮಾಡ್ತೀವಿ ಅಂತಂದರೆ ನಾವೇನಾದರೂ ಒಂದು HQL ಕ್ವೆರಿನ ಬರಿತಿದ್ವಿ ಅಂತಂದರೆ ಕ್ರಿಯೇಟ್ ಕ್ವೆರಿನ ಕಾಲ್ ಮಾಡ್ತೀವಿ. ಈ ಕ್ರಿಯೇಟ್ ಕ್ವೆರಿಗೆ ನಾವು ಫಸ್ಟು ಕ್ವೆರಿನ ಪಾಸ್ ಮಾಡಬೇಕು. ಯಾವ ಕ್ವೆರಿನ ಪಾಸ್ ಮಾಡ್ತೀವಿ? HQL ಕ್ವೆರಿನ ಪಾಸ್ ಮಾಡ್ತೀವಿ. ಹೈಬರ್ನೇಟ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಸಿಮಿಲರ್ ಟು SQL ಕ್ವೆರಿ ಥರನೇ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ, ಅಲ್ಲಿ ಕ್ಲಾಸ್ ನೇಮನ್ನು ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡೋದ್ರ ಬದಲು ಕ್ಲಾಸ್ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಆಮೇಲೆ ಸ್ಟಾರ್ಟ್ ಮಾಡಬೇಕಾದ್ರೆ ಸೆಲೆಕ್ಟ್ ಸ್ಟಾರ್ ಅಂತೆಲ್ಲ ನಾವು ಸ್ಪೆಸಿಫೈ ಮಾಡಲ್ಲ. ಡೈರೆಕ್ಟ್ ಫ್ರಮ್ ಕೀವರ್ಡಿಂದ ಸ್ಟಾರ್ಟ್ ಮಾಡ್ತೀವಿ. ಫ್ರಮ್ ಫಾಲೋಡ್ ಬೈ ಎಂಟಿಟಿ ನೇಮ್. ಆ ಎಂಟಿಟಿ ನೇಮ್ನ ಸ್ಪೆಸಿಫೈ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ಸೆಕೆಂಡ್ನೇ ಪ್ಯಾರಾಮೀಟರು ಯಾವ ಕ್ಲಾಸಿಗೆ ನಾವು ಮ್ಯಾಪ್ ಮಾಡಿದ್ವಲ್ಲ ಆ ಕ್ಲಾಸ್ ನೇಮನ್ನು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಸ್ಟೂಡೆಂಟ್ ಕ್ಲಾಸ್ಗೆ ಸ್ಪೆಸಿಫೈ ಮಾಡೋದ್ರಿಂದ ಸ್ಟೂಡೆಂಟ್ ಡಾಟ್ ಕ್ಲಾಸ್ ಅಂತ ನಾನು ಸ್ಪೆಸಿಫೈ ಮಾಡಿದ್ದೀನಿ. ಅದಾದಮೇಲೆ ಈ ಒಂದು ಕ್ರಿಯೇಟ್ ಕ್ವೆರಿ ರಿಟರ್ನ್ ಮಾಡೋದು ಟೈಪ್ಡ್ ಕ್ವೆರಿನ ರಿಟರ್ನ್ ಮಾಡುತ್ತೆ. ಬಟ್ ನನಗೆ ಬೇಕಾಗಿರೋದು ಲೀಸ್ಟಲ್ಲಿ ಬೇಕಾಗಿರೋದ್ರಿಂದ ಆ ಟೈಪ್ಡ್ ಕ್ವೆರಿಯಿಂದ ಲೀಸ್ಟಿಗೆ ಕನ್ವರ್ಟ್ ಮಾಡೋದಕ್ಕೆ ಗೆಟ್ ರಿಸಲ್ಟ್ ಲೀಸ್ಟ್ ಅಂತ ಮೆಥಡ್ನ ಕಾಲ್ ಮಾಡ್ತಿದ್ದೀನಿ. ಅಷ್ಟನ್ನು ಕಾಲ್ ಮಾಡಿ ನಾವು ರಿಟರ್ನ್ ಮಾಡಿದಾಗ ನಮಗೆ ರೆಸ್ಪಾನ್ಸ್ ಆಗಿ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ಗಳೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ಟೆಸ್ಟ್ ಮಾಡೋಣ. ನಾನೇನು ಮಾಡ್ತೀನಿ, ಜಸ್ಟ್ ಸೇವ್ ಮಾಡ್ತೀನಿ.
ಓಕೆ, ಇಲ್ಲಿ ನಾವು ಗೆಟ್ ಮಾಡಬೇಕಾದ್ರೆ ಜಸ್ಟ್ 200 ಸ್ಟೇಟಸ್ ಕೋಡ್ನೇ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ಎಕ್ಸ್ಪ್ಲಿಸಿಟ್ಟಾಗಿ ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡಿಲ್ಲ. ಬೈ ಡಿಫಾಲ್ಟಾಗಿ ನಾವು ಯಾವುದನ್ನು ಆ್ಯಡ್ ಮಾಡಲಿಲ್ಲ ಅಂತಂದರೆ ರಿಕ್ವೆಸ್ಟ್ ಸಕ್ಸಸ್ ಆಗಿತ್ತು ಅಂತಂದರೆ ನಮಗೆ 200 ಸ್ಟೇಟಸ್ ಕೋಡ್ ಬರುತ್ತೆ. ಓಕೆ, ಈಗ ಬ್ರೌಸರಿಗೆ ಹೋಗ್ಬಿಟ್ಟು ನಾವೇನು ಮಾಡೋಣ, ಇದನ್ನು ಗೆಟ್ ಮ್ಯಾಪಿಂಗ್ ಅಂತ ಮಾಡೋಣ. ಈಗ ಸೆಂಡ್ ಮಾಡ್ತೀನಿ. ನಮಗೆ 200 ಓಕೆ ಅಂತ ಬಂದಿದೆ. ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಆಗಿದೆ. ID1, ID2, ID3, ಭೂಷಣ್, ಶಂಕರ್, ಅರ್ಜುನ್, ನಾವೇನು ಡೀಟೇಲ್ಸ್ನ ಎಂಟರ್ ಮಾಡಿದ್ವಲ್ಲ ಆ ಎಲ್ಲ ಸ್ಟೂಡೆಂಟ್ ಡೀಟೇಲ್ಸು ನಮಗೆ ಡಿಸ್ಪ್ಲೇ ಆಗಿದೆ. ಯಾವ ರೀತಿ ಬಂದಿದೆ, ನನಗೆ ಲೀಸ್ಟ್ ಆಗಿ ಬಂದಿದೆ. ಬಿಕಾಸ್ ನಾನು ರಿಟ್ರೀವ್ ಮಾಡ್ತಿರೋದು ಆ್ಯಸ್ ಎ ಲೀಸ್ಟ್ ಆಗಿ, ಸೊ ಅದಕ್ಕೋಸ್ಕರ ಲೀಸ್ಟ್ ಆಗಿ ಬಂದಿದೆ ನನಗೆ. ಫೈನ್. ಈಗ ನಾವು ಡೇಟಾಬೇಸಿಂದ ಯಾವ ರೀತಿ ರಿಟ್ರೀವ್ ಮಾಡೋದನ್ನು ಕಲ್ತ್ವಿ. ಅದೇ ರೀತಿ ನಾವು ಈಗ ಡೇಟಾಬೇಸಲ್ಲಿ ಎಲ್ಲ ರೆಕಾರ್ಡ್ಸ್ನ ರಿಟ್ರೀವ್ ಮಾಡಿದ್ದೀನಿ. ಬಟ್ ಎಷ್ಟೊಂದು ಸಲ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಡೀಟೇಲ್ಸ್ನ ಮಾತ್ರ ನಾನು ಫೆಚ್ ಮಾಡಬೇಕಾಗಿರುತ್ತೆ. ಆ ಸಿಂಗಲ್ ರೆಕಾರ್ಡ್ನ ನಾನು ಫೆಚ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟಿಂದು. ಅದಕ್ಕೆ ನಾವು ಯಾವ ರೀತಿ APIನ ಕ್ರಿಯೇಟ್ ಮಾಡ್ಬೋದು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಕೂಡ ಒಂದು ಹ್ಯಾಂಡ್ಲರ್ ಮೆಥಡ್ನ ಬರೆಯೋಣ. ನಾನಿಲ್ಲಿ ಒಂದೇ ಸ್ಟೂಡೆಂಟ್ನ ರಿಟ್ರೀವ್ ಮಾಡ್ತಿರೋದ್ರಿಂದ ನಾನು ಜಸ್ಟ್ ಸ್ಟೂಡೆಂಟ್ ಆಬ್ಜೆಕ್ಟ್ನ ಮಾತ್ರ ಸ್ಪೆಸಿಫೈ ಮಾಡ್ತೀನಿ. ಲೀಸ್ಟ್ ನಾವೇನಾದರೂ ಮಲ್ಟಿಪಲ್ ಸ್ಟೂಡೆಂಟ್ಸ್ನ ರಿಟ್ರೀವ್ ಮಾಡ್ತಿದ್ದೀವಿ ಅಂತಂದರೆ ಲೀಸ್ಟ್ಗೆ ನಾವು ಲೀಸ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಅದೇ ನಾವು ಸಿಂಗಲ್ ಆಬ್ಜೆಕ್ಟ್ನ ಫೆಚ್ ಮಾಡ್ತಿದ್ದೀವಿ ಅಂತಂದರೆ ಆ ಸಿಂಗಲ್ ಕ್ಲಾಸ್ ನೇಮ್ನ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ ಅಂತ. ಇಲ್ಲೇನು ಮಾಡೋಣ, ರೀಡ್ ಸ್ಟೂಡೆಂಟ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಕ್ರಿಯೇಟ್ ಮಾಡಿದ್ದು ರೀಡ್ ಸ್ಟೂಡೆಂಟ್ಸ್. ಇಲ್ಲಿ ಪ್ಲೂರಲ್ ಫಾರ್ಮ್ನ ಯೂಸ್ ಮಾಡಿದ್ದೀನಿ, ಇಲ್ಲಿ ಸಿಂಗ್ಯುಲರ್ ಫಾರ್ಮ್ನ ಯೂಸ್ ಮಾಡ್ತೀನಿ, ರೀಡ್ ಸ್ಟೂಡೆಂಟ್. ಇದು ಕೂಡ ನಾವು ಡೇಟಾಬೇಸಿಂದ ರಿಟ್ರೀವ್ ಮಾಡ್ತಿರೋದ್ರಿಂದ ಗೆಟ್ ಮ್ಯಾಪಿಂಗ್ನೇ ಯೂಸ್ ಮಾಡೋಣ. ಬಟ್ ಇಲ್ಲಿ ನಾನು ಪಾಸ್ ಏನು ಮಾಡಿ, ಯಾಕಂದರೆ ರಿಟ್ರೀವ್ ಮಾಡಬೇಕಾದ್ರೆ ನಾನು ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ರಿಟ್ರೀವ್ ಮಾಡ್ತಿದ್ದೀನಿ ಅಂದಾಗ ನಾನು ಆ ಸ್ಟೂಡೆಂಟ್ ID ಪಾಸ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನು ಮಾಡ್ತೀನಿ, ನಾನು ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡಿ /ID ಪಾಸ್ ಮಾಡ್ತೀನಿ. ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ, ಪಾತ್ ವೇರಿಯೇಬಲ್. ನಾನು ಮುಂಚೆಗೆ ಹೇಳಿದ್ದೆ, ನಾವು ಪಾತ್ ವೇರಿಯೇಬಲ್ನ ಯಾವಾಗ ಯೂಸ್ ಮಾಡ್ತಿದ್ವಿ ಅಂತಂದರೆ ಏನಾದರೂ ಒಂದು ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ರಿಟ್ರೀವ್ ಮಾಡ್ತಿದ್ದೀವಿ ಅಂತಂದರೆ, ಡಿಲೀಟ್ ಮಾಡ್ತಿದ್ದೀವಿ ಅಂತಂದರೆ, ಅಪ್ಡೇಟ್ ಮಾಡ್ತಿದ್ದೀವಿ ಅಂತಂದರೆ ಅವಾಗ ನಾವು ಯೂಶಲಿ ಪಾತ್ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವೇನಾದರೂ ಸರ್ಚಿಂಗು, ಸಾರ್ಟಿಂಗು, ಆಮೇಲೆ ಫಿಲ್ಟರ್ ಮಾಡ್ತಾ ಇದ್ದೀವಿ ಅಂತಂದಾಗ ಅವಾಗ ನಾವು ಕ್ವೇರಿ ಸ್ಟ್ರಿಂಗ್ನ ಯೂಸ್ ಮಾಡ್ತೀವಿ. ಸೊ ನಾವಿಲ್ಲಿ ಪಾತ್ ವೇರಿಯೇಬಲ್ನ ಯೂಸ್ ಮಾಡೋಣ. ಪಾತ್ ವೇರಿಯೇಬಲ್ಗೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ ಮೇಲೆ ಆ ವೇರಿಯೇಬಲ್ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ನಾವೇನಾದರೂ ವ್ಯಾಲ್ಯೂನ ಕ್ಲೈಂಟು ಡೈನಮಿಕ್ಕಾಗಿ ಪಾಸ್ ಮಾಡ್ತಾ ಇದ್ದಾನೆ ಅಂದಾಗ ನಾವು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಈಗ ನಾನು ಆ ವೇರಿಯೇಬಲಲ್ಲಿ ಏನು ಕ್ಲೈಂಟ್ ಕಳಿಸ್ತಾರಲ್ಲ ವ್ಯಾಲ್ಯೂನ, ಅದನ್ನು ನಾನು ನನ್ನ ಒಂದು ಜಾವಾ ಮೆಥಡ್ ಪ್ಯಾರಾಮೀಟರಿಗೆ ಬೈಂಡ್ ಮಾಡಬೇಕು. ಅದಕ್ಕೆ ನಾನು ಪಾತ್ ವೇರಿಯೇಬಲ್ ಅನೋಟೇಷನ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ಪಾತ್ ವೇರಿಯೇಬಲ್ ನೊಟೇಷನ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಒಂದು ವೇರಿಯೇಬಲಿಗೆ ಬೈಂಡ್ ಮಾಡಬೇಕು. ಹಾಗಾದರೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ವೇರಿಯೇಬಲ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಯಾವ ಟೈಪ್ ಅಂತ ನಾನು ಡಿಸೈಡ್ ಮಾಡಬೇಕು. ಇಲ್ಲಿ ID ಯಾವ ಟೈಪ್ ಇದೆ, ಇಟ್ ಈಸ್ ಅನ್ ಇಂಟೀಜರ್ ಟೈಪ್ ಇದೆ. ಸೊ ಅದಕ್ಕೋಸ್ಕರ ನಾನು ಇಂಟೀಜರಲ್ಲೇ ಆ ವ್ಯಾಲ್ಯೂನ ಬೈಂಡ್ ಮಾಡ್ತೀನಿ. ಇಂಟೀಜರ್, ಇಲ್ಲಿ ID ಅಂತ ಕೊಡ್ತೀನಿ. ನಾನು ಕ್ರಿಯೇಟ್ ಮಾಡಿರೋ ವೇರಿಯೇಬಲ್ಲು URI ಮತ್ತು ನಾನು ಬೈಂಡ್ ಮಾಡ್ತಿರೋ ಫಾರ್ಮಲ್ ಆರ್ಗ್ಯುಮೆಂಟಲ್ಲಿ ID ಎರಡೂ ಸೇಮ್ ಇತ್ತು, ವೇರಿಯೇಬಲ್ ನೇಮ್ ಎರಡೂ ಸೇಮ್ ಇತ್ತು ಅಂತಂದರೆ ನಾನು ಇಲ್ಲಿ ಪಾತ್ ವೇರಿಯೇಬಲಲ್ಲಿ ಎಕ್ಸ್ಪ್ಲಿಸಿಟ್ಟಾಗಿ ID ಅಂತ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇಲ್ಲೂ ಕೂಡ ನಾವು ID ಯಾವೊಂದು ನೇಮ್ನ ಕ್ರಿಯೇಟ್ ಮಾಡಿರ್ತೀವಲ್ಲ ವೇರಿಯೇಬಲ್ ನೇಮು, ಅದೇ ವೇರಿಯೇಬಲ್ನ ನಾವು ಇಲ್ಲೂ ಕೂಡ ಯೂಸ್ ಮಾಡ್ತೀವಿ. ಫೈನ್. ಅಕಸ್ಮಾತ್ ನಾವೇನಾದರೂ ಇಲ್ಲಿ ಬೇರೆ ಏನಾದರೂ ನೇಮ್ ಕೊಟ್ವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ID ಅಂತ ಕೊಟ್ವಿ ಅಂದರೆ ಆವಾಗ ನಾನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ID ಅಂತೇಳಿ. ಓಕೆ, ಬಟ್ ನಾವು ಕೀಪ್ ಇಟ್ ಸಿಂಪಲ್ ಆಗಿಡೋದಕ್ಕೋಸ್ಕರ ಏನು ಮಾಡೋಣ ಅಂದರೆ ಇಲ್ಲೂ ಕೂಡ ID ಅಂತಲೇ ತೊಗೊಳ್ಳೋಣ. ಓಕೆ, ಈಗ ID ಅಕ್ಸೆಪ್ಟ್ ಮಾಡ್ತಿದ್ದೀನಿ. ID ಅಕ್ಸೆಪ್ಟ್ ಮಾಡಿದ ಮೇಲೆ ನಾನು ಡೇಟಾಬೇಸಿಂದ ಫೆಚ್ ಮಾಡಬೇಕು ಅಂತಂದರೆ ಅಗೇನ್ ವಿ ವಿಲ್ ಆಸ್ಕ್ ಎಂಟಿಟಿ ಮ್ಯಾನೇಜರ್ .find ಅಂತ ಒಂದು ಮೆಥಡ್ ಇದೆ ಇಲ್ಲಿ. ಆ ಫೈಂಡಿಗೆ ನಾವೇನು ಸ್ಪೆಸಿಫೈ ಮಾಡ್ತೀವಿ, ಯಾವ ಕ್ಲಾಸಿನ ಒಂದು ID ಪಾಸ್ ಮಾಡ್ತಿದ್ದೀರಾ ಅಂತ ನಾವು ಹೇಳಬೇಕು. ಇಲ್ಲಿ ಫೈಂಡ್ ಮೆಥಡಿಗೆ 2 ಪ್ಯಾರಾಮೀಟರ್ನ ಪಾಸ್ ಮಾಡ್ತೀವಿ. ಒಂದು ಪ್ರೈಮರಿ ಕೀನ ಪಾಸ್ ಮಾಡ್ತೀವಿ, ಸೆಕೆಂಡ್ನೇ ಪ್ಯಾರಾಮೀಟರು, ಫಸ್ಟ್ ಪ್ಯಾರಾಮೀಟರು ಎಂಟಿಟಿ ಕ್ಲಾಸ್. ಎಷ್ಟೊಂದು ಕ್ಲಾಸಸ್ ಇರುತ್ತೆ, ಅದರಲ್ಲಿ ಯಾವ ಕ್ಲಾಸಿಗೆ ನಾವು ಯಾವ ಕ್ಲಾಸಲ್ಲಿರೋ ID ನಾವು ಫೈಂಡ್ ಮಾಡ್ತಾ ಇದ್ದೀವಿ ಅಂತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅಫ್ಕೋರ್ಸ್ ನಾವಿಲ್ಲಿ ಯೂಸ್ ಮಾಡ್ತಿರೋದು ಸ್ಟೂಡೆಂಟ್ ಎಂಟಿಟಿ ಆಗಿರೋದ್ರಿಂದ student.class ಅಂತ ಪಾಸ್ ಮಾಡೋಣ. ಸೆಕೆಂಡ್ನೇ ಪ್ಯಾರಾಮೀಟರು ನಾವು ಏನು ಪಾಸ್ ಮಾಡ್ತಾ ಇರ್ತೀವಲ್ಲ ID ಅದನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ID ಇವೆರಡನ್ನೂ ಪಾಸ್ ಮಾಡಿದ್ವಿ ಅಂತಂದರೆ ಸ್ಟೂಡೆಂಟ್ ಕ್ಲಾಸಲ್ಲಿ ಆ ಒಂದು ID ಇಟ್ಕೊಂಡು ಹೈಬರ್ನೇಟು ಸರ್ಚ್ ಮಾಡುತ್ತೆ. ಆ IDಗೆ ಆ ಸ್ಟೂಡೆಂಟ್ ಕ್ಲಾಸಲ್ಲಿ ಮ್ಯಾಚ್ ಆದಾಗ ಆ ಒಂದು ರೆಕಾರ್ಡ್ನ ರಿಟ್ರೀವ್ ಮಾಡುತ್ತೆ. ಸೊ ಈ ಒಂದು ಫೈಂಡ್ ಏನು ರಿಟ್ರೀವ್ ಮಾಡುತ್ತೆ ಅಂತಂದರೆ ಜೆನರಿಕ್ ಟೈಪ್ ಆಗಿರೋದ್ರಿಂದ ನಾವಿಲ್ಲಿ ಡೈರೆಕ್ಟಾಗಿ ರಿಟರ್ನ್ ಅಂತ ಮಾಡ್ತೀವಿ. ಓಕೆ, ಅದು ಸ್ಟೂಡೆಂಟ್ನ ಆಟೋಮೆಟಿಕ್ಕಾಗಿ ರಿಟರ್ನ್ ಮಾಡುತ್ತೆ. ಏನಕ್ಕೆ ಅಂತಂದರೆ ನಾವಿಲ್ಲಿ ಪಾಸ್ ಮಾಡ್ತಿರೋದು ಸ್ಟೂಡೆಂಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತಿದ್ದೀವಿ, ಅಂದರೆ ಸ್ಟೂಡೆಂಟ್ ಕ್ಲಾಸಲ್ಲಿರೋ ID ಫೆಚ್ ಮಾಡು ಅಂತ ಹೇಳ್ತಿರೋದ್ರಿಂದ ಬೈ ಡಿಫಾಲ್ಟಾಗಿ ನಮಗೆ ರಿಟರ್ನ್ ಟೈಪ್ ಬರೋದು ಸ್ಟೂಡೆಂಟ್ ಟೈಪೇ ಆಗಿರುತ್ತೆ. ಅದೇ ನೀವೇನಾದರೂ
ಕಸ್ಟಮರ್ ಕ್ಲಾಸನ್ನು ಪಾಸ್ ಮಾಡ್ತಿದ್ದೀರಾ ಅಂತಂದರೆ ರಿಟರ್ನ್ ಟೈಪ್ ಕಸ್ಟಮರ್ ಆಗಿರುತ್ತೆ. ಅದೇ ರೀತಿ ಟೀಚರ್ ಕ್ಲಾಸ್ನ ಪಾಸ್ ಮಾಡ್ತಿದ್ದೀರಾ ಅಂತಂದರೆ ರಿಟರ್ನ್ ಟೈಪ್ ಟೀಚರ್ ಆಗಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೇವ್ ಮಾಡೋಣ. ಸೇವ್ ಮಾಡಿದ ಮೇಲೆ ಪೋಸ್ಟ್ ಮ್ಯಾನಲ್ಲಿ ಟೆಸ್ಟ್ ಮಾಡೋಣ. ಗೆಟ್ ಮ್ಯಾಪಿಂಗ್. ನಾನು ಇಲ್ಲೇನು ಮಾಡಬೇಕು, ಐ ಡಿನ ಪಾಸ್ ಮಾಡಬೇಕು. 3 ID ಇದೆ, 1 2 3. ಅದರಲ್ಲಿ ಸೆಕೆಂಡ್ ಐ ಡಿನ ಪಾಸ್ ಮಾಡೋಣ. ಶಂಕರ್ ಅಂತ ನಮಗೆ ಡೀಟೇಲ್ಸ್ ಬರಬೇಕು. ಸೆಂಡ್ ಮಾಡ್ತೀನಿ. ನಮಗೆ ಶಂಕರ್ ಅಂತ ಡಿಸ್ಪ್ಲೇ ಆಗಿದೆ. ಓಕೆ ಫೈನ್. ಈಗ ಲೆಟ್ಸ್ ಸೇ ಸಪೋಸ್ ಡೇಟಾಬೇಸಲ್ಲಿ 3 ರೆಕಾರ್ಡ್ಸ್ ಇದೆ, ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3. ಈಗ ಏನಾಗುತ್ತೆ, ನಾನು 100 ಐ ಡಿನ ಪಾಸ್ ಮಾಡಿದರೆ, ಅಂದರೆ ಸ್ಟೂಡೆಂಟ್ ಐ ಡಿ 100ನ ಪಾಸ್ ಮಾಡಿದರೆ ಏನಾಗುತ್ತೆ ನೋಡೋಣ. ಡೇಟಾಬೇಸಲ್ಲಿ ರೆಕಾರ್ಡ್ ಇಲ್ಲ, ಬಟ್ ನಮಗೇನಾಗುತ್ತೆ ನೋಡೋಣ. 100ನ ಪಾಸ್ ಮಾಡ್ತಾ ಇದ್ದೀನಿ, ಸೆಂಡ್ ಅಂತ ಕೊಡ್ತೀನಿ. ಸ್ಟಿಲ್ ನಮಗೆ 200 ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಬ್ಯಾಡ್. ಓಕೆನಾ. ನಮಗೆ ಒಂದು ರಿಸೋರ್ಸ್ನ ರಿಟ್ರೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆವಾಗ ರಿಟ್ರೀವ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆ ರಿಸೋರ್ಸ್ ಇಲ್ಲ ಅಂತಂದರೆ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು. ಬಟ್ ಇಲ್ಲೇನಾಗ್ತಿದೆ, 200 ಓಕೆ ಅಂತ ಬರ್ತಿದೆ, ವಿಚ್ ಈಸ್ ವೆರಿ ಬ್ಯಾಡ್. ನಾವಿಲ್ಲಿ ಆ್ಯಕ್ಚುಲಾಗಿ 404ನ ನಾವು ರಿಟರ್ನ್ ಆಗಿ ತೋರಿಸ್ಬೇಕು. ಅಂದರೆ 404 ಅನ್ನೋದು ನಾಟ್ ಫೌಂಡ್ ಅಂತ ಅರ್ಥ. ಅಂದರೆ ಈ ಒಂದು ರಿಸೋರ್ಸ್ನ ನಾವು ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಡೇಟಾಬೇಸಲ್ಲಿ, ಆ ಸರ್ವರಲ್ಲಿ ಅದಿಲ್ಲ ಅಂತ ಇಂಡಿಕೇಶನ್ ಮಾಡಲಿಕ್ಕೆ ನಾವು 404 ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡ್ತೀವಿ. ಸೊ ಹಾಗಾದರೆ ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ನೋಡಿದ್ರೆ ಡೇಟಾಬೇಸಲ್ಲಿ ಈ ಒಂದು ಸೆಲೆಕ್ಟ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ, ನಮಗೆ ಯಾವುದೇ ಥರ ಎರರ್ ಬರ್ತಾ ಇಲ್ಲ. ಓಕೆ, ನಾವೇನು ಮಾಡಬೇಕು, ಫಸ್ಟು ರಿಟರ್ನ್ ಮಾಡಿದ ಮೇಲೆ ಅದನ್ನು ಡೈರೆಕ್ಟಾಗಿ ನಾವು ರಿಟರ್ನ್ ಮಾಡೋದ್ರ ಬದಲು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡೋಣ. ಸ್ಟೂಡೆಂಟ್ ಅಂತ ಸ್ಟೋರ್ ಮಾಡೋಣ. ರೈಟ್. ಈಗ ಇಫ್ ಕಂಡೀಷನ್ನ ಬರೆದು ನಾವು ಚೆಕ್ ಮಾಡೋಣ ವೆದರ್ ಸ್ಟೂಡೆಂಟ್ ಇದೇನೋ ಇಲ್ಲೋ ಅಂತ. ಈಗ ಸ್ಟೂಡೆಂಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಇದ್ದರೆ ನಾವು ಸ್ಟೂಡೆಂಟ್ನ ರಿಟರ್ನ್ ಮಾಡೋಣ. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಅಂದರೆ ಸ್ಟೂಡೆಂಟ್ ಆಬ್ಜೆಕ್ಟ್ ಏನಾದರೂ ಇದ್ದರೆ ನಾವು ಸ್ಟೂಡೆಂಟ್ನ ರಿಟರ್ನ್ ಮಾಡೋಣ. ಓಕೆ, ಇನ್ ಕೇಸ್ ಏನಾದರೂ ಇಲ್ಲ ಅಂತಂದರೆ ನಾವೇನು ಮಾಡಬೇಕು, ನಲ್ ಆಬ್ಜೆಕ್ಟ್ನ ಪಾಸ್ ಮಾಡಬೇಕು, ಅಥವಾ ನಾವು ಎಂಟಿ ಆಬ್ಜೆಕ್ಟ್ನ ಪಾಸ್ ಮಾಡಬೇಕು. ಅಂದರೆ 404ನ ನಾವು ರಿಟರ್ನ್ ಮಾಡಬೇಕು. ಅದಕ್ಕೆ ನಾವೇನು ಮಾಡೋಣ, ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡೋಣ. ಓಕೆ, ನಾವಿನ್ನೂ ಎಕ್ಸೆಪ್ಷನ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಿಲ್ಲ, ಬಟ್ ಆ್ಯಸ್ ಆಫ್ ನೌ ಟೈಮ್ ಬೀಯಿಂಗ್ ಏನು ಮಾಡೋಣ ಅಂತಂದರೆ, ಜಸ್ಟ್ ಅರ್ಥ ಮಾಡ್ಕೊಳ್ರಿ. ನನಗಿಲ್ಲಿ ಸ್ಟೂಡೆಂಟ್ ಇಲ್ಲ ಅಂತಂದರೆ ನಾನೇನು ಮಾಡ್ತಾ ಇದ್ದೀನಿ, ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡ್ತಾ ಇದ್ದೀನಿ. ಓಕೆ, ನಾನು ಎಕ್ಸ್ಪ್ಲಿಸಿಟ್ಟಾಗಿ ಒಂದು ಎಕ್ಸೆಪ್ಷನ್ನ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವೇನು ಮಾಡ್ತೀವಿ, ಥ್ರೋ ನ್ಯೂ ರೆಸ್ಪಾನ್ಸ್ ಸ್ಟೇಟಸ್ ಎಕ್ಸೆಪ್ಷನ್ ಅಂತ ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆ, ಇಟ್ ಈಸ್ ಎ ಎಕ್ಸೆಪ್ಷನ್ ಕ್ಲಾಸ್. ಅದು ಇಲ್ಲೇನು ಮಾಡ್ಬೋದು, ನಾವು HTTP ಸ್ಟೇಟಸ್ನ ನಾವು ಸೆಂಡ್ ಮಾಡ್ಬೋದು. ಸೊ ಫಸ್ಟ್ನೇ ಪ್ಯಾರಾಮೀಟರು HTTP ಸ್ಟೇಟಸ್. ನಾನು ಹೇಳಿದ್ದೆ ಆ ಒಂದು ರಿಸೋರ್ಸ್ ಇಲ್ಲ ಅಂತಂದರೆ ನಾವು ನಾಟ್ ಫೌಂಡ್ನ ಸೆಂಡ್ ಮಾಡಬೇಕು. ಸೊ ನಾಟ್ ಫೌಂಡ್ ಅಂತ ಕಳಿಸ್ತಾ ಇದ್ದೀನಿ. ಅದಾದಮೇಲೆ ಬೇಕು ಅಂತಂದರೆ ನಾವು ಒಂದು ಮೆಸೇಜ್ನ ಪಾಸ್ ಮಾಡ್ಬೋದು, ಸ್ಟೂಡೆಂಟ್ ನಾಟ್ ಫೌಂಡ್ ಫಾರ್ ದ ಐ ಡಿ. ಆ ಐ ಡಿನ ನಾವು ಇಲ್ಲಿ ಕನ್ಕ್ಯಾಟಿನೇಟ್ ಮಾಡೋಣ. ಫೈನ್. ಈಗ ಸೇವ್ ಮಾಡೋಣ. ಇಲ್ಲೇನು ಮಾಡ್ತಿದ್ದೀವಿ, ಫಸ್ಟು ಎಂಟಿಟಿ ಮ್ಯಾನೇಜರಿಂದ ನಾವು ಆ ಒಂದು ಐ ಡಿನ ಪಾಸ್ ಮಾಡಿ ಸ್ಟೂಡೆಂಟ್ ಕ್ಲಾಸಲ್ಲಿ ಆ ಐ ಡಿ ಇದೆನಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಐ ಡಿ ಇದ್ದರೆ ನಮಗೆ ಸ್ಟೂಡೆಂಟ್ ಸಿಗುತ್ತೆ. ಆ ಸ್ಟೂಡೆಂಟ್ ಸಿಕ್ಕ ಮೇಲೆ ನಾನೇನು ಮಾಡ್ತೀನಿ, ಒಂದು ಇಫ್ ಕಂಡೀಷನ್ ಬರೆದು ಚೆಕ್ ಮಾಡ್ತಿದ್ದೀನಿ. ಇಫ್ ಸ್ಟೂಡೆಂಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಅಂದರೆ ಸ್ಟೂಡೆಂಟಲ್ಲಿ ಏನಾದರೂ ಇದ್ದರೆ ಸ್ಟೂಡೆಂಟ್ನೇ ರಿಟರ್ನ್ ಮಾಡು. ಸ್ಟೂಡೆಂಟಲ್ಲಿ ಏನೂ ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡ್ತಾ ಇದ್ದೀನಿ. ಥ್ರೋ ಮಾಡಬೇಕಾದ್ರೆ ನಾಟ್ ಫೌಂಡ್ ಎಕ್ಸೆಪ್ಷನ್ನ, ನಾಟ್ ಫೌಂಡ್ ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ನಾವೇನು ಮಾಡೋಣ, ಈಗ ಪೋಸ್ಟ್ ಮ್ಯಾನಲ್ಲಿ ಸೆಂಡ್ ಅಂತ ಕೊಡ್ತೀನಿ. ನೋಡ್ಬೋದು ನಮಗೆ ಎರರ್ ಬರ್ತಾ ಇದೆ. ಈಗ ಅಂದರೆ ಎಕ್ಸೆಪ್ಷನ್ನ ಥ್ರೋ ಮಾಡ್ತಾ ಇದ್ದೀವಿ. ಏನಂತ, ನಾಟ್ ಫೌಂಡ್ 404. ಓಕೆ, ಇದರ ಅರ್ಥ ಏನಪ್ಪ ಅಂತಂದರೆ, ರಿಕ್ವೆಸ್ಟ್ ನಾವೇನು ಹುಡ್ಕೋದಕ್ಕೆ ಟ್ರೈ ಮಾಡಿದ್ವಲ್ಲ ರಿಸೋರ್ಸು, ರಿಕ್ವೆಸ್ಟೆಡ್ ರಿಸೋರ್ಸ್ ಕುಡ್ ನಾಟ್ ಬಿ ಫೌಂಡ್. ಅಂದರೆ ನಾವು ಐ ಡಿ 100 ಇರೋ ಸ್ಟೂಡೆಂಟ್ನ ಹುಡುಕ್ತಾ ಇದ್ದೀವಿ, ಆ ಸ್ಟೂಡೆಂಟ್ ಇಲ್ಲದೇ ಇರೋದಕ್ಕೆ ನಾವೇನು ಮಾಡ್ತಿದ್ವಿ, ಎಕ್ಸೆಪ್ಷನ್ನ ಥ್ರೋ ಮಾಡಿಬಿಟ್ಟು ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡ್ತಾ ಇದ್ದೀವಿ, 40 ನಾಟ್ ಫೌಂಡ್ ಅಂತೇಳಿ. ಸೊ ಈ ರೀತಿ ನಾವು 200ನ ಡೈರೆಕ್ಟಾಗಿ ತೋರಿಸೋದ್ರ ಬದಲು ಸ್ಟೂಡೆಂಟ್ ಇಲ್ಲ ಅಂದ್ರೂ ನಾವೇನು ಮಾಡಬೇಕು, ಎಕ್ಸ್ಪ್ಲಿಸಿಟ್ಟಾಗಿ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡಿ ನಾವು ಎಕ್ಸೆಪ್ಷನ್ನ ರೈಸ್ ಮಾಡಬೇಕಾಗುತ್ತೆ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಯಾವ ರೀತಿ ನಾವು ಡೇಟಾಬೇಸಿಂದ ವ್ಯಾಲ್ಯೂಸ್ನ ರಿಟ್ರೀವ್ ಮಾಡ್ಬೋದು. ಓಕೆನಾ, ರಿಟ್ರೀವ್ ಮಾಡಬೇಕಾದ್ರೆ ನಾವು ಗೆಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಕ್ರಿಯೇಟ್ ಕ್ವೆರಿನ ಯೂಸ್ ಮಾಡ್ತೀವಿ ಒಂದು HQL ಕ್ವೆರಿನ ಬರೀಲಿಕ್ಕೆ. ಅದೇ ರೀತಿ ಫೈಂಡ್ ಮೆಥಡ್ನ ಯೂಸ್ ಮಾಡ್ತೀವಿ ಒಂದು ಸಿಂಗಲ್ ರೆಕಾರ್ಡ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಅದಾದಮೇಲೆ ಯಾವ ರೀತಿ ನಾವು ಎಕ್ಸೆಪ್ಷನ್ನ ರೈಸ್ ಮಾಡಬೇಕು, ಎಕ್ಸೆಪ್ಷನ್ ರೈಸ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟೇಟಸ್ ಕೋಡ್ನ ಆ್ಯಡ್ ಮಾಡ್ತೀವಿ ಅಂತ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ನಾವು ಅಪ್ಡೇಟ್ ಯಾವ ರೀತಿ ಮಾಡೋದು, ಅದೇ ರೀತಿ ಡಿಲೀಟ್ ಯಾವ ರೀತಿ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಅವೆರಡೂ ಕಂಪ್ಲೀಟ್ ಮಾಡಿದ್ವಿ ಅಂತಂದರೆ
ನಾವು ಒಂದು ಕ್ರಡ್ ಆಪರೇಷನ್ಸ್ನ ಕಂಪ್ಲೀಟ್ ಮಾಡಿದಾಗುತ್ತೆ.